ಸಂಸತ್ನಲ್ಲೂ ಕೂಡ ನೀಟ್ನ ಕಿಚ್ಚು ಪ್ರತಿಧ್ವನಿಸಿದೆ. ದೆಹಲಿಯ ಪ್ರತಿಭಟನೆ, ನೀಟ್ ಬಗ್ಗೆ ಚರ್ಚೆಗೆ ಆಗ್ರಹಗಳು ಕೇಳಿ ಬರ್ತಾ ಇರುವಂಥದ್ದು. ಗದ್ದಲ ಹೆಚ್ಚಾದ ಹಿನ್ನೆಲೆಯಲ್ಲಿ ಲೋಕಸಭೆಯ ಕಲಾಪ ಈಗಾಗಲೇ ಮುಂದೂಡಿಕೆ ಮಾಡಲಾಗಿದೆ. ಮಧ್ಯಾಹ್ನ 12 ಗಂಟೆಯವರೆಗೂ ಕೂಡ ಕಲಾಪವನ್ನು ಸ್ಪೀಕರ್ ಮುಂದೂಡಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇರುವಂಥದ್ದು. ನಿನ್ನೆಯೂ ಕೂಡ ಸಂಸತ್ನಲ್ಲಿ ಇದರ ಕಿಚ್ಚು ಪ್ರತಿಧ್ವನಿಸಿತ್ತು. ಲೋಕಸಭೆ ಹಾಗೆ ರಾಜ್ಯಸಭೆ ಎರಡೂ ಕಡೆಗಳ ಕಲಾಪವನ್ನು ಮುಂದೂಡಲಾಗಿತ್ತು. ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಈ ವಿಚಾರವನ್ನು ಪ್ರಸ್ತಾಪಿಸಿದ್ರೂ ಕೂಡ ನೀಟ್ ಎಕ್ಸಾಮ್ಸ್ ಹಾಗೆ ಪ್ರತಿಭಟನಾಕಾರರ ಮೇಲೆ ನಡೆದಂತಹ ಹಲ್ಲೆ, ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಇದೆಲ್ಲದರ ಬಗ್ಗೆ ಕೂಡ ನಿನ್ನೆಯೂ ಪ್ರಸ್ತಾಪವಾಗಿತ್ತು. ಗದ್ದಲಗಳಾಗ್ತಾ ಇದ್ದಂತೆ ನಿನ್ನೆಯೂ ಕಲಾಪವನ್ನು ಮುಂದೂಡಲಾಗಿತ್ತು. ಇವತ್ತು ಕೂಡ ಮತ್ತೆ ಕಲಾಪ ಆರಂಭ ಆಗ್ತಾ ಇದ್ದಂತೆ ಇದೇ ವಿಚಾರ ಪ್ರಸ್ತಾಪ ಆಗಿದೆ. ಗದ್ದಲ ಹೆಚ್ಚಾದ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸದ್ಯ ಕಲಾಪವನ್ನು ಮುಂದೂಡಲಾಗಿರುವಂಥದ್ದು. ಒಂದೆಡೆ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಏನು ಪ್ರತಿಭಟನೆ ನಡೀತಾ ಇತ್ತು ನಿನ್ನೆ, ಆ ಪ್ರತಿಭಟನೆ ಹಿಂಸಾರೂಪಕ್ಕೆ ತಿರುವನ್ನು ಪಡೆದುಕೊಳ್ಳುತ್ತೆ. ಲಾಠಿ ಚಾರ್ಜ್ ಆಗುತ್ತೆ, ಪೊಲೀಸರ ಮೇಲೆ ಕಲ್ಲು ತೂರಾಟಗಳು ಆಗತ್ತೆ. ಇದರಲ್ಲಿ ಸುಮಾರು 118 ಜನ ಗಾಯಗೊಂಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಪೊಲೀಸರೇ ಹೆಚ್ಚಿನ ಸಂಖ್ಯೆಯಲ್ಲಿ ಗಾಯಾಳುಗಳಿರುವಂಥದ್ದು. 70 ಜನರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಅಲ್ಲದೆ 3 FIRಗಳನ್ನು ಕೂಡ ಪೊಲೀಸರು ದಾಖಲಿಸಿದ್ದಾರೆ. ಪೊಲೀಸರ ಮೇಲೆ ಆಗಿರುವಂತಹ ದಾಳಿಗೆ ಸಂಬಂಧಪಟ್ಟಂತೆ ಅನಾಮಿಕರ ಮೇಲೆ ಇದೀಗ FIR ದಾಖಲಾಗಿರುವಂಥದ್ದು. ಇದೆಲ್ಲದರ ನಡುವೆ ಇವತ್ತು ಕೂಡ ಪ್ರತಿಭಟನೆಯನ್ನು ಕಾಕ್ರೋಚ್ ಜನತಾ ಪಾರ್ಟಿ ಕಾರ್ಯಕರ್ತರು ನಾವು ಮುಂದುವರಿಸ್ತೇವೆ, ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ, ಸಂಸತ್ತು ಮುತ್ತಿಗೆಯ ಉದ್ದೇಶ ಏನಿತ್ತು ಅದು ಕೂಡ ಮುಂದುವರಿಕೆ ಆಗತ್ತೆ ಅನ್ನೋದನ್ನು ಹೇಳಿದ್ದಾರೆ. ಹೀಗಾಗಿ ಸಂಸತ್ನ ಸುತ್ತಮುತ್ತ ಬಿಗಿ ಭದ್ರತೆ ಇದೆ. ನಿನ್ನೆ ಭದ್ರತೆಯ ಕಾರಣದಿಂದಲೇ ಸಂಸತ್ ಕಲಾಪವನ್ನು ಮುಂದೂಡಲಾಗಿತ್ತು. ಇವತ್ತು ಕೂಡ ಸಂಸತ್ನ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನು ಅಳವಡಿಸಲಾಗಿದೆ. ಸಂಸತ್ನ ಹೊರಗೂ ಕೂಡ ಭದ್ರತೆ ಹೆಚ್ಚಿಸಲಾಗಿದೆ. ನೀಟ್ ಪರೀಕ್ಷೆ ಅದರಲ್ಲಿ ಆದಂತಹ ಅಕ್ರಮ ಹಾಗೆ ವಿದ್ಯಾರ್ಥಿಗಳ ಆತ್ಮಹತ್ಯೆ ಎಲ್ಲಕ್ಕಿಂತ ಪ್ರಮುಖವಾಗಿ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. 3 ಬೇಡಿಕೆಗಳನ್ನು ನಿನ್ನೆ JP ನಡ್ಡಾ ಅವರನ್ನು ಭೇಟಿಯಾದಂತಹ ಸಂದರ್ಭದಲ್ಲಿ CJP ನಾಯಕರು ಪ್ರತಿಭಟನಾಕಾರರು 3 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಆ 3 ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋದು ಅವರ ಆಗ್ರಹ. ಆ ಬೇಡಿಕೆಗಳನ್ನು ಕೇಳಿದ್ದಾರೆ. ನಮಗೆ ಯಾವುದೇ ರೀತಿಯ ಭರವಸೆಯನ್ನು JP ನಡ್ಡಾ ಅವರು ಕೊಟ್ಟಿಲ್ಲ, ಹೀಗಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋದು ಪ್ರತಿಭಟನಾಕಾರರ ಒಂದು ನಿಲುವು. ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ಏನು ನಡೆಸ್ತಾ ಇದ್ರು ಜಂತರ್ ಮಂತರ್ನಲ್ಲಿ, ಅವರ ಆರೋಗ್ಯ ಹದಗೆಟ್ಟ ಹಿನ್ನೆಲೆಯಲ್ಲಿ ಅನಾರೋಗ್ಯದ ಕಾರಣದಿಂದಾಗಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಇರುವಂತಹ ಸೋನಂ ವಾಂಗ್ಚುಕ್ ಅಲ್ಲೂ ಕೂಡ ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.